ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶುಕ್ರವಾರ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಟೈಮ್ ಬಂದು 7:30 ಆಗಿತ್ತು. ನಿಜವಾಗ್ಲೂ 7:30 ಅಂತಂದರೆ ನಂಬೋದಕ್ಕೆ ಆಗ್ತಾಯಿಲ್ಲ. ರಾತ್ರಿ 8:15ಗೆ ಸ್ಟಾರ್ಟ್ ಆಗಿರೋ ಮಳೆ ಇಷ್ಟೊತ್ತಾದರೂ ಬಿಟ್ಟಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಕಡಿಮೆ ಆಯಿತು. ಬಿಡುತ್ತೆ ಮನೆಗೆ ಹೋಗೋಣ ಅಂತ ಹೇಳಿ ಹೊರಡೋಷ್ಟೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನಮ್ಮ ಕಲ್ಯಾಣ ಅಂತೂ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ. ಇನ್ನು ಕರೆಂಟೇ ಇರಲಿಲ್ಲ ಫ್ರೆಂಡ್ಸ್. ಕರೆಂಟ್ ಇಲ್ಲದೆ ಇರೋದೊಂದು, ಮತ್ತು ಸರಿಯಾಗಿ ಗಾಳಿ ಕೂಡ ಬರ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ನೈಟ್ ಅವ್ನು ಚೆನ್ನಾಗಿ ಮಲ್ಕೊಳ್ಳಿಲ್ಲ. ಇನ್ನು ಅದಕ್ಕೆ ಮಲ್ಕೊಳ್ಳಿ ಬಿಡಂತ ಇನ್ನು ಸುಮ್ಮನೆ ಆದ್ವಿ. ನಾ ಮಳೆ ಬಿಟ್ಟರೆ ಊರೊಳಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಷ್ಟೊತ್ತಾದರೂ ಕೂಡ ಮಳೆನೇ ಬಿಟ್ಟಿರಲಿಲ್ಲ. ಪರವಾಗಿಲ್ಲ, ಸ್ವಲ್ಪ ನೈಟ್ ಫುಲ್ಲು ಮಳೆ ಬಂತಲ್ಲ, ಗಿಡಗಳಿಗೆ ಸುಮಾರಾಗಿ ಸ್ವಲ್ಪ ತಂಪಾಯಿತು. ಇಷ್ಟು ದಿನ ಅಂತೂ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಮಳೆನೇ ಇರಲಿಲ್ಲ. ಇವತ್ತಿಂದ ಸ್ವಲ್ಪ ರಾತ್ರಿಯಿಂದ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಪರವಾಗಿಲ್ಲ, ಹಿಂಗೆ ಬಂದರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಇಷ್ಟು ದೊಡ್ಡ ಗಿಡಗಳು ಎಲ್ಲ ಇದ್ದರೂ ಕೂಡ ಸರಿಯಾಗಿ ಗಾಳಿನೇ ಬರ್ತಾ ಇರಲಿಲ್ಲ. ಅಷ್ಟು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಿಸಿಲು ನೋಡ್ತಾ ಇದ್ರಂತೂ ಇದೇನಪ್ಪ ಬೇಸಿಗೆ ಕಾಲ ಏನೋ ಅಂತ ಅನಿಸ್ತಾ ಇತ್ತು, ಅಷ್ಟು ಬಿಸಿಲಿತ್ತು. ಇನ್ನು ಸದ್ಯಕ್ಕೆ ರಾತ್ರಿಯಿಂದ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ, ಪರವಾಗಿಲ್ಲ ಅಂತ ಅನಿಸುತ್ತೆ. ಇನ್ನು ಮೋಡ ಕೂಡ ಇತ್ತು, ಬಿಟ್ಟಿರಲಿಲ್ಲ, ಎಷ್ಟಾದರೂ ಕೂಡ ಬಿಡಲಿಲ್ಲ ಮಳೆ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 9:30 ಆಗಿತ್ತು ಫ್ರೆಂಡ್ಸ್. 9:30 ಆದಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನಮಗಂತೂ ಹೋಗೋದಕ್ಕೆ ಆಗಲಿಲ್ಲ. ನೋಡಿ, 9:30 ಅಂದರೆ ಸುಮಾರು ಎಷ್ಟು ಬಿಸಿಲಿರ್ಬೋದಲ್ವ. ನಾವು ಮನೆಗೆ ಹೋಗೋಷ್ಟೊತ್ತಿಗೆ ನಿಜವಾಗ್ಲೂ 10:30 11 ಗಂಟೆ ಹತ್ತತ್ರ ಆಯಿತು. ಆವಾಗಲೂ ಕೂಡ ಸರಿಯಾಗಿ ಮಳೆನೇ ಬಿಟ್ಟಿರಲಿಲ್ಲ, ಅಷ್ಟೊತ್ತಾಯಿತು. ಇದು ಇವಾಗ ಟೈಮ್ ಬಂದು 9:30 ಆದರೂ ಕೂಡ ಇನ್ನೂ ಮಳೆ ಇಟ್ಕೊಂಡ್ಬಿಟ್ಟಿತ್ತು. ಮಳೆ ಇಟ್ಕೊಳ್ಳೋದಿರಲಿ, ನನ್ನ ಮಗ ಎದ್ದೇ ಇಲ್ಲ. 9:30 9:45 10 ಗಂಟೆವರೆಗೂ ವೆಯ್ಟ್ ಮಾಡಿದ್ರು ಕೂಡ ಅವನು ಎದ್ದೇಳಿಲ್ಲ. ಇನ್ನು ನಾವೇ ಬಲವಂತ ಮಾಡಿಬಿಟ್ಟು ಎಬ್ಬರಿಸ್ಬಿಟ್ಟು ಇನ್ನು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಕರ್ಕೊಂಡು ಹೋಗಿದ್ವಿ. ಇಲ್ಲಿ ನೋಡಿ, ಮಳೆ ಬಂದರೆ ಸರಿಯಾಗಿ ಕಾಣಿಸಲ್ಲ ಇಲ್ಲಿ. ಇದ್ರ ಮೇಲೆ ನೀರು ಬೀಳುತ್ತಲ್ಲ, ಅದನ್ನು ಸ್ವಲ್ಪ ಕಾಣಿಸೋದು ಅಷ್ಟೇ. ಕ್ಯಾಮ್ರದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅಲ್ಲಿ ಸ್ವಲ್ಪ ಜಿಡಿ ಜಿಡಿ ಬರ್ತಾನೇ ಇತ್ತು. ನೈಟ್ ಫುಲ್ಲು ನಿದ್ದೆ ಇಲ್ವಲ್ವ, ಸರಿಗೆ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಇನ್ನು ಆ ಸೆಕೆಗೆ ಪಾಪ ಎದ್ಬಿಟ್ಟು ಅಮ್ಮ ಅಂಗಿ ಬಿಚ್ಚು ಅಂತ ಹೇಳ್ದೆ. ಇನ್ನು ಅಂಗಿ ಬಿಚ್ಚಿಬಿಟ್ಟು ನಾವು ಮಲಗಿಸಿದ್ದೆ, ಸ್ವಲ್ಪ ಗಾಳಿ ಆದರೂ ತಾಗಲಿ ಅಂತ ಹೇಳಿಬಿಟ್ಟು. ಇನ್ನು ಚೆನ್ನಾಗಿ ಮಲ್ಕೊಂಡಿದ್ದ. 9:30 9:45 ಆದರೂ ಕೂಡ ಇನ್ನೂ ಎದ್ದೇ ಇರಲಿಲ್ಲ. ಇನ್ನು ಏನು ಮಾಡೋದು, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಹೆಂಗಿದ್ರು ಕೂಡ ಹೋಗೋದಕ್ಕಾಗೋದಿಲ್ಲ ಈಗ. ಆಮೇಲೆ ನೋಡೋಣ, ಸ್ವಲ್ಪ ಮಳೆ ಸುಮಾರು ಆದಮೇಲೆ ಹೋಗೋಣ ಅಂತ ಹೇಳಿ ಇನ್ನು ಅವನ್ನ ಎಬ್ಬರ್ಸೋಕ್ಕೆ ಹೋಗಲಿಲ್ಲ ನಾವು. ರೋಡ್ ಕೂಡ ಸರಿ ಇಲ್ಲ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಮಣ್ಣು ಜಾರುತ್ತೆ, ಸಖತ್ತು ಜಾರುತ್ತೆ. ಗಾಡೀಲಿ ಹೋಗೋದಕ್ಕಂತೂ ಸ್ವಲ್ಪ ಭಯ ಆಗುತ್ತೆ. ಇನ್ನು ನೈಟ್ ಫುಲ್ಲು ಬೇರೆ ಮಳೆ ಬಂದಿತ್ತಲ್ವ, ಒಂದು ಸ್ವಲ್ಪ ಭಯ ಅನ್ನಿಸ್ತು. ಇನ್ನು ಫೈನಲಿ ಮನೆಗೆ ಬರೋಷ್ಟೊತ್ತಿಗೆ ನಿಜವಾಗ್ಲೂ 10:30 ಆಗಿತ್ತು ಟೈಮು. ಇನ್ನು ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಟ್ಕೊಟ್ಟು, ಹೊಟ್ಟೆ ಬೇರೆ ಹಸಿವಾಗ್ಬಿಟ್ಟಿತ್ತು. ನಮ್ಮ ಕಲ್ಯಾಣ ಅಷ್ಟೇ ಊಟ ಅಂತಿದ್ದೆ ಪಾಪ ಎದ್ದ ತಕ್ಷಣ. ಇನ್ನು ಬಂದು ಬರೋಷ್ಟೊತ್ತಿಗೆ ಅತ್ತೆ ಅಡುಗೆ ಕೂಡ ಮಾಡಿದ್ರು. ಇನ್ನು ಲೇಟ್ ಆಯ್ತು ಅಂತ ಗೊತ್ತಲ್ಲ, ಅವ್ರಿಗೂ ಮಳೆ ಇಟ್ಕೊಂಡಿದ್ದು ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಅಡುಗೆ ಆಗಿತ್ತು. ಇನ್ನು ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಟ್ಕೊಟ್ಟು ಇನ್ನು ನಮ್ಮ ಕಲ್ಯಾಣಿಗೆ ಊಟ ಮಾಡಿಸ್ಬಿಟ್ಟು ಇನ್ನು ಈಗ ಆಟ ಆಡ್ತಾ ಇದ್ದಾನೆ. ಮಳೆ ಬಂದ್ರಂತೂ ನಮಗೆ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಅಂಗಳದಲ್ಲಿ ಅಷ್ಟು ನೀರು ಬರುತ್ತೆ. ಚಪ್ರ ಇದೆ, ಬಟ್ ಚಪ್ರ ಇದೆ ಅಷ್ಟೇ, ಅದು ಚಪ್ರ ಥರನೇ ಅಲ್ಲ. ಗರಿ ತೆಳ್ಳಗೆ ಹಾಕಿದ್ದಾರೆ, ಅದಕ್ಕೋಸ್ಕರ ಇನ್ನು ಹೆಂಗೆ ಬರೋ ನೀರು ಹಂಗೆ ಬರುತ್ತೆ, ಹೆಂಗೆ ಬರೋ ಮಳೆ ಹಂಗೆ ಬರುತ್ತೆ. ಮಕ್ಕಳಿಗೆ ಸ್ವಲ್ಪ ಮಲ್ಕೊಳ್ಳೋದಕ್ಕಂತ ಚಪ್ರ ಮುಂದೆ ಹಾಕಿದ್ದೀವಿ ಅಷ್ಟೇ, ಜೋಲಿ ಕಟ್ಟೋದಕ್ಕೆ ಅಂತ ಹೇಳಿ. ಅದಕ್ಕೆ ನೀರೆಲ್ಲ ಹಂಗೆ ಬರುತ್ತೆ. ಇನ್ನು ಹೊರಗಡೆ ಅಂತೂ ಇನ್ನು ಕಾಲಿಡೋದಕ್ಕೆ ಆಗೋದಿಲ್ಲ. ಇನ್ನು ಇವತ್ತು ಶುಕ್ರವಾರ, ಇನ್ನು ನಾಳೆ ಬಂದು ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಅತ್ತೆ ಸ್ವಲ್ಪ ದೊಡ್ಡ ಮನೆಯೆಲ್ಲ ಕ್ಲೀನ್ ಮಾಡಿಬಿಡಮ್ಮ, ನಾಳೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿದ್ರು. ಇನ್ನು ನಾವು ಕೂಡ ನಾನ್ ವೆಜ್ ಏನಾದರೂ ತಿಂದರೆ ಮನೆ ಒಳಗೆ ಹೋಗೋದಿಲ್ಲ. ಇನ್ನು ಅದಕ್ಕೆ ಸರಿ ಬಿಡು, ಇನ್ನು ಫ್ರೀ ಆಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಸಗಣಿ ತಂದು ಕೊಟ್ಟರು. ಇನ್ನು ಸಗಣಿ ತಂದ ತಕ್ಷಣ ಬೆಳೀತಾ ಇದ್ದೀನಿ. ನಮ್ಮದು ಟೋಟಲಿ ಒಳಗಿಂದ ಹೊರಗಿನವರೆಗೂ ಬರೀ ಸಗಣಿನೆಲ್ಲನೇ, ಬರೀ ಸಗಣಿಯಲ್ಲೇ ಬೆಳಿಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಯಾರು ಕೂಡ ಜಾಸ್ತಿ ಬರೋದಿಲ್ಲ ಇಲ್ಲಿ. ನಾವೇನು ಇಟ್ಟಿಲ್ಲ ಈ ಕಡೆ ಮನೆಯಲ್ಲಿ, ಎಲ್ಲ ಹೊರಗಡೆನೇ ಇಟ್ಕೊಂಡಿದ್ದೀವಿ. ಮತ್ತು ಒಳಗಿನ ಮನೆಯಲ್ಲೂ ಕೂಡ ಸ್ವಲ್ಪ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಸ್ವಲ್ಪ ಹಳೆಯ ಮನೆ, ತುಂಬ ಹಳೆ ಮನೆ, ಯಾವಾಗ ಬಿದ್ದೋಗುತ್ತೋ ಅನ್ನೋಷ್ಟು ಭಯ ಇದೆ. ಆ ಕಡೆಯೂ ಸ್ವಲ್ಪ ಗೋಡೆ ಎಲ್ಲ ಕೂಡ ಆಗಲೇ ಬಿದ್ದೋಗಿದೆ. ಸುಮಾರು 1-2 ವರ್ಷ ಆಯ್ತು ಅನಿಸುತ್ತೆ. ಅದು ಪದ್ರ ಇರುತ್ತಲ್ವ, ಹಾಗೆ 1-2 ಪದ್ರ ಏನೋ ಬಿದ್ದೋಗಿದೆ. ಇವಾಗ ಈ ಥರ ಇದೆ. ಅದಕ್ಕೋಸ್ಕರ ನಾವು ಯಾರು ಜಾಸ್ತಿ ಹೋಗೋದಿಲ್ಲ. ಹಳೆ ಮನೆ ಅಂತ ಆಗೋದಿಲ್ಲ ಅಂತಂದರೆ ಮತ್ತೆ ಅದನ್ನು ತುಂಬ ಇದಾಗ್ಬಿಡುತ್ತೆ. ಅವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಇನ್ನೂ 1 ವರ್ಷ ಕೂಡ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ನಾವು ಅದನ್ನು ನೀಟಾಗಿ ಇಟ್ಕೊತಾ ಇರ್ತೀವಿ ಯಾವಾಗಲೂ ಕೂಡ ಅಷ್ಟೇ. ಒಳಗೆ ರೂಮಲ್ಲಿ ಏನೂ ಇಟ್ಟಿಲ್ಲ. ಇನ್ನು ಹೊರಗಿನ ರೂಮಲ್ಲಿ ಮಾತ್ರ ಎಲ್ಲನೂ ಇಟ್ಟಿದ್ದೀವಿ. ಬೀರುವ ಇಟ್ಟಿದ್ದೀವಿ, ಮತ್ತು ಟ್ರಂಕುಗಳು, ಮತ್ತು ಡ್ರಮ್ಮು ಮತ್ತು ಅಂದರೆ ಯೂಸ್ ಮಾಡದೇ ಇರೋಂಥ ಸಾಮಾನುಗಳೆಲ್ಲ ಕೂಡ ಇಟ್ಟಿದ್ದೀವಿ. ಚೆನ್ನಾಗಿದೆ. ಇದೊಂದು ಸ್ವಲ್ಪ ಬಿದ್ದೋಗಿದೆ ಅಷ್ಟೇ, ಅದು ಬಿಟ್ಟರೆ ಅಂತೂ ಮನೆ ಕೂಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಇರ್ಬೋದು. ಇನ್ನು ಮುಂದ್ಗಡೆ ಚಪ್ರ ಹಾಕಿದ್ದೀವಲ್ಲ, ಅಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೂ ಮತ್ತು ಮಲ್ಕೊಳ್ಳೋದಕ್ಕೂ ಮಂಚವೆಲ್ಲ ಕೂಡ ಏನೇನು ಇಂಪಾರ್ಟೆಂಟ್ ಬೇಕೋ ಆ ಐಟಮ್ಗಳೆಲ್ಲ ಇಟ್ಕೊಂಡಿದ್ದೀವಿ.
ಸದ್ಯಕ್ಕೆ ಈ ಥರ. ಇನ್ನು ಸಗಣಿ ನೆಲ ಎಲ್ಲ ಅಲ್ವಾ, ಇನ್ನು ಬಳಿಲೇಬೇಕಾಗುತ್ತೆ ಜಾಸ್ತಿ. ಇವಾಗ ಮಳೆ ಬೇರೆ ಇಟ್ಕೊಂಡಿದೆ 2 ದಿನದಿಂದನೂ, ಸ್ವಲ್ಪ ರಿಸ್ಕ್ ಆಗ್ತಾಯಿದೆ ಇದು. ಯಾಕೆಂದರೆ ಜಾಸ್ತಿ ಸಗಣಿ ಹಾಕಿ ಬಳ್ದಂಗೆಲ್ಲ ಒಂಥರ ಸಗಣಿದು ಎಲ್ಲ ಉಂಡೆ ಇರುತ್ತಲ್ಲ, ಅದೆಲ್ಲ ಎದ್ದೆದ್ದು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಬಿಟ್ಟು ಸಗಣಿ ಒಂದು ಸ್ವಲ್ಪ ತೊಗೊಂಡು ಲೈಟಾಗಿ ಹಿಂಗೆ ಬಳ್ಕೊಬಂದರೆ ಮುಗಿಯುತ್ತೆ. ನಿಜ ಬೇರೆ ನೆಲ ಆದರೆ ಮಾಪ್ ತೊಗೊಂಡು ಹೆಂಗೋ ಬಟ್ಟೆ ತೊಗೊಂಡು ಹಿಂಗೆ ಬೇಗ ನೀಟಾಗಿ ಒರೆಸ್ಕೊಬಂದ್ಬಿಡ್ಬೋದು. ಈ ಸಗಣಿ ನೆಲ ಅಂದರೆ ಸ್ವಲ್ಪ ನೀಟಾಗಿ ಮತ್ತು ಪಟ್ಟಿ ತೆಗೆದು ನೀಟಾಗಿ ಬಳ್ಕೊಬರ್ಬೇಕು. ಇನ್ನು ಗೊತ್ತಲ್ಲ, ಹಿಂದಿನ ಕಾಲದಲ್ಲೆಲ್ಲ ಅಷ್ಟೇ. ಈಗ ಸುಮಾರು ಮನೆಗಳಿದ್ದಾವೆ ಸಗಣಿ ಬಳೆ ಮನೆಗಳು, ಇಲ್ಲಿ ಕೂಡ ನಮ್ಮ ರಿಲೇಷನಲ್ಲೂ ಕೂಡ ಇದ್ದಾವೆ. ಎಷ್ಟು ನೀಟಾಗಿ ಪಟ್ಟಿ ತೆಗೆದು ಬಳ್ಕೊಬರ್ತಾ ಇದ್ದಾರೆ ಅಂದರೆ ನೋಡೋದಕ್ಕೆ ಏನೋ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಲಾಸ್ಟಲ್ಲಿ ಬಳೆದು ನೋಡಿದಾಗಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇನ್ನು ಮನೆ ಎಲ್ಲ ಬಳಿಯೋದಾಯಿತು. ಇನ್ನು ಚಪ್ಪರದ ಕೆಳಗೆ ಕೂಡ ಒಂದು ಸ್ವಲ್ಪ ಎಲ್ಲ ಬಳ್ಕೊಂಡೆ. ಇನ್ನು ಶನಿವಾರಕ್ಕೆಲ್ಲ ಇದು ಆಗಬಾರ್ದಂತ ಹೇಳಿ ಆಮೇಲೆ ಇನ್ನು ಸ್ವಲ್ಪ ಸಂಜೆ ಟೈಮ್ ಆಯಿತು. ಇನ್ನು ನಮ್ಮ ಮಾವ ಕಡಲೆಕಾಯಿ ಇದನ್ನು ಬೇಯಿಸಿದ್ರು, ಅಂದರೆ ಕಡಲೆಕಾಯಿ ಎಲ್ಲ ಹುರಿದಿದ್ರು, ಬೇಯಿಸಲಿಲ್ಲ ಹುರಿದಿದ್ರು. ಅದನ್ನು ತೊಗೊಂಡು ಒಂದು ಸ್ವಲ್ಪ ಟೀ ಮಾಡಿದೆ. ಅತ್ತೆಗೂ ನನಗೂ ಮಾವ್ರಿಗೂ 3 ಜನಕ್ಕೂ ಟೀ ಮಾಡಿಕೊಂಡು ಒಂದು ಸ್ವಲ್ಪ ಟೀ ಮತ್ತು ಕಡಲೆಕಾಯಿ ತಿನ್ಕೊಂಡು ಇನ್ನು ಬಂದ್ವಿ ತೋಟಕ್ಕೆ. ಅಡುಗೆ ಎಲ್ಲ ಮಾಡಿಕೊಂಡು ಇನ್ನು ತೋಟಕ್ಕೆ ಬಂದಮೇಲೆ ಒಂದು ಸ್ವಲ್ಪ ಬಟ್ಟೆ ಇದ್ವು, ನಮ್ಮ ಮನೆಯವ್ರ ಬಟ್ಟೆ ನೆನೆಸ್ಬಿಟ್ಟು 2 ದಿನ ಆಗಿತ್ತು ಒಗ್ದಿರಲಿಲ್ಲ. ಸ್ವಲ್ಪ ನೀಟಾಗಿ ಕೊಳೆ ಎಲ್ಲ ಬಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅವ್ರದ್ದು ತುಂಬ ಕೊಳೆ ಇರುತ್ತೆ ಬಟ್ಟೆ. ಅದಕ್ಕೋಸ್ಕರ ಒಂದಿನ ಫುಲ್ಲು ನೆನೆಸಿದೆ. ನೆನ್ನೆ ಹೋಗ್ಯಾನ ಅಂದ್ಕೊಂಡೆ, ಬಟ್ ಮಳೆ ಸ್ಟಾರ್ಟ್ ಆಯ್ತಲ್ವ, ಒಗ್ಯೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಒಗೆದು ಬಿಡೋಣ ಎಷ್ಟೊತ್ತಾದ್ರೆ ಅಂತ ಹೇಳ್ಬಿಟ್ಟು ಬೇಗ ಅಡುಗೆ ಎಲ್ಲ ಮಾಡಿಕೊಂಡು ಬೇಗ ಬಂದ್ವಿ. ಇನ್ನು ನಾವೇ ಇರೋದ್ರಿಂದ ಇನ್ನು ಬೇಗನೆ ಅಡುಗೆ ಮಾಡಿದ್ರು ಕೂಡ ನಡೆಯುತ್ತೆ. ಇನ್ನು ಪವಿತ್ರ ಮಕ್ಕಳು ಎಲ್ಲ ಇದ್ದರೆ ಮಕ್ಕಳಿಗೆ ಸ್ವಲ್ಪ ಬಿಸಿದು ಊಟ ಮಾಡಿಸ್ಬೇಕಲ್ಲ, ಪಾಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಆದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಅವಳು ಅಷ್ಟೇ ಇನ್ನು ಬೇಗ ನಮ್ಮ ಮನೆಯವ್ರಿಗೋಸ್ಕರ ಅಡುಗೆ ಎಲ್ಲ ಮಾಡಿ ಬಾಕ್ಸ್ ಕಳಿಸ್ತಾ ಇರ್ತಾಳೆ. ಇವಾಗ ನಾವು ಕೂಡ ಇದ್ದೀವಲ್ಲ, ಹೆಂಗೆ ಸ್ವಲ್ಪ ನಾವು ಇದು ಮಾಡ್ಕೊತೀವಿ. ಬೇಗನೆ ಅಡುಗೆ ಎಲ್ಲ ಮಾಡಿಕೊಂಡು ಇನ್ನು ಬಂದು ಇವಾಗ ಬಟ್ಟೆ ಎಲ್ಲ ಒಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಕೊಳೆ ಇರುತ್ತೆ, ಸ್ವಲ್ಪ ಎಲ್ಲ ನೀಟಾಗಿ ಉಜ್ಜಿ 2-3 ಸತಿ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿದ್ರೆ ಮಾತ್ರ ಕೊಳೆ ನೀಟಾಗಿ ಬಿಡುತ್ತೆ. ಇಲ್ಲಾಂದರೆ ಸಾಧ್ಯನೇ ಇಲ್ಲ, ಅಷ್ಟು ಕೊಳೆ ಆಗಿರುತ್ತೆ ಬಟ್ಟೆ. ಚೇಂಜ್ ಕೂಡ ಮಾಡ್ಕೊಳ್ಳೋದಿಲ್ಲ, ಯಾವಾಗಲೂ ಹೇಳಿದ್ರು ಕೂಡ ಹಂಗೇ ಇರ್ತಾರೆ. ಏನು ಮಾಡೋಕ್ಕಾಗುತ್ತೆ, ಅವರು ಮುಂಚೆಯಿಂದನೂ ಅಷ್ಟೇ. ಕೆಲಸ ಅಂದಮೇಲೆ ಮತ್ತು ತೋಟದಂದಮೇಲೆ ಇನ್ನು ತೋಟ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಏನಿಲ್ಲ. ಇನ್ನು ನಾವು ಬಂದಿರೋದಕ್ಕೆ ಮಾತ್ರ ಇನ್ನು ನಮ್ಮನ್ನು ಕರ್ಕೊಂಡು ಹೋಗೋದು ಕರ್ಕೊಬರೋದು ಆ ಥರ ಮಾಡ್ತಾ ಇರ್ತಾರೆ. ಇಲ್ಲ ನಮ್ಮ ಕಲ್ಯಾಣನ ಎಲ್ಲಾದ್ರೂ ಅಂಗಡಿ ಕರ್ಕೊಂಡು ಹೋಗೋದು ಅದೆಲ್ಲ ಇರುತ್ತಲ್ಲ, ಅದಕ್ಕೆ ನಾವು ಬಂದಾಗಿಂದ ಪರವಾಗಿಲ್ಲ ಅನಿಸುತ್ತೆ. ಇನ್ನು ಅವರು ಎಲ್ಲೂ ಹೋಗೋದಿಲ್ಲ ಬರೋದಿಲ್ಲ, ಇನ್ನು ಹೊಲದಲ್ಲೇ ತೋಟದಲ್ಲೇ ಇರ್ತೀವಿ ಅಂತಂದರೆ ಆ ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಬಟ್ಟೆ ಕೆಲಸ ಎಲ್ಲ ಮುಗೀತು. ಇನ್ನು ನಮ್ಮ ಮನೆಯವರು ನನ್ನ ಮಗ ಬಂದು ಎಲ್ಲ ಹೋಗಿದ್ರು ನನ್ನನ್ನು ತೋಟದಲ್ಲಿ ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಹಕ್ಕಿಗಳು ಎಷ್ಟು ಚೆನ್ನಾಗೇ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು. ಇದು ಫುಲ್ಲು ದೂರ ಫ್ರೆಂಡ್ಸ್, ಇದು ಅಲ್ಲಿಗೆ ಫುಲ್ಲು ಝೂಮ್ ಮಾಡಿದ್ದೀನಿ, ಅದಕ್ಕೆ ನೀಟಾಗಿ ಕಾಣಿಸ್ತಾ ಇಲ್ಲ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅದು ಸತ್ಯನೇ ನೋಡಿ. ಒಂದು ಹಕ್ಕಿ ಕೂಡ ಹಿಂದೆ ಮುಂದೆ ಹೋಗ್ತಾ ಇಲ್ಲ, ಲೈನಿಗೆ ಕರೆಕ್ಟಾಗಿ ಹೋಗ್ತಾ ಇದ್ದಾವೆ, ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾವೆ. ಅದು ಫುಲ್ಲು ಝೂಮ್ ಹಿಡ್ದಿದ್ದೀನಿ, ಅದಕ್ಕೋಸ್ಕರ ನೀಟಾಗಿ ಕಾಣಿಸ್ತಾ ಇಲ್ಲ. ಇದು ಬಿಳಿ ಅಕ್ಕಿ ಬರುತ್ತಲ್ವ, ಯಾವಾಗಾದ್ರೂ ಎಲ್ಲರೂ ಕೂಡ ನೋಡಿರ್ತೀರ ಅನಿಸುತ್ತೆ. ಒಂದ್ಸತಿ ಹಳ್ಳಿ ಕೂಡ ಅಷ್ಟೇ, ಹಳ್ಳಿ ಕಡೆನೂ ಅಷ್ಟೇ, ಸಾಯಂಕಾಲ ಟೈಮು ಎಲ್ಲ ಕೂಡ ಗುಂಪಾಗಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಆ ಥರ ಕಾಣಿಸ್ತಾ ಇರುತ್ತೆ. ನಾನು ನೋಡ್ಕೊಂಡಿದ್ದೆ, ಸುಮ್ಮನೆ ಏನೋ ನೋಡ್ತಾ ಇದ್ದೆ. ಅವು ಎಷ್ಟು ಸತಿ ರೌಂಡ್ ಹೊಡೆದು ನನಗೆ ಗೊತ್ತಿಲ್ಲ. ಆಮೇಲೆ ಸಡನ್ನಾಗಿ ಕಣ್ಣಿಗೆ ಕಂಡು ಫುಲ್ಲು ದೂರ ಇತ್ತು, ಇದೇನೋ ಕಾಣಿಸುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಝೂಮ್ ಮಾಡಿದೆ. ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಜ ಇಂಥ ಟೈಮಲ್ಲಿ ಈ ಥರ ನೋಡಿದ್ರಂತೂ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನಾನಂತೂ ತುಂಬ ಎಂಜಾಯ್ ಮಾಡಿದೆ, ಹಕ್ಕಿಗಳೆಲ್ಲ ನೋಡಿಕೊಂಡು, ಸ್ವಲ್ಪ ಬೆಟ್ಟ ಗುಡ್ಡ ಎಲ್ಲ ನೋಡಿಕೊಂಡು ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನಿಸ್ತಿತ್ತು. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿರಲಿ, ಏನೋ ಈ ಥರ ನೇಚರ್ ಮಧ್ಯೆ ಇದ್ರಂತೂ ಏನೋ ಒಂಥರ ಸಮಾಧಾನ. ಬಿಡು, ಎಲ್ಲ ಇರೋದೇ ಅಲ್ವ ಮಾಮೂಲಿ ಅನ್ನೋ ಥರ ಆಗ್ಬಿಡ್ತೀವಿ. ನಮ್ಮ ಮನೇಲೇ ಎಲ್ಲರ ಮಧ್ಯೆ ಇದ್ದರೂ ಕೂಡ ಖುಷಿ ಅನ್ನೋದು ಇರೋದಿಲ್ಲ. ಮನಸ್ಸಲ್ಲಿ ಏನೋ ಒಂದು ಬೇಜಾರು ಇರುತ್ತೆ, ಏನೋ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇರ್ತೀವಿ. ಅವ್ರು ಎಷ್ಟೇ ಮಾತಾಡಿಸ್ಲಿ, ಎಷ್ಟೇ ಚೆನ್ನಾಗಿರಲಿ, ಎಷ್ಟೇ ನಕ್ಕಲಿ, ಏನೇ ಒಂದು ಇದು ಮಾಡಿದ್ರು ಕೂಡ ಅಷ್ಟೊಂದು ನಮಗೆ ಇದು ಅನ್ಸೋದಿಲ್ಲ. ಈ ಥರ ನೇಚರ್ ಮಧ್ಯೆ ಇದ್ರಂತೂ ಏನೋ ಎಷ್ಟೇ ಇದ್ದರೂ ಕೂಡ ನೋವು ಏನು ಕೂಡ ಅನಿಸೋದಿಲ್ಲ, ಆರಾಮಾಗಿರ್ಬೋದು ಬಿಡು ಇದ್ದಿದ್ದೆ ಅನ್ನೋ ಅಷ್ಟು ಇದಾಗುತ್ತೆ. ಇದು ಬಂದುಬಿಟ್ಟು ನೆಕ್ಸ್ಟ್ ಶನಿವಾರ ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗಿದು. ಇನ್ನು ಶನಿವಾರ ಬೆಳಗ್ಗೆ ಎದ್ಬಿಟ್ಟು ಇನ್ನು ಬಂದ್ವಿ. ಶನಿವಾರ ಬೆಳಗಿನ ಜಾವ ಸ್ವಲ್ಪ ಲೈಟಾಗಿ ಮಳೆ ಬಂತಷ್ಟೇ, ಇವತ್ತೇನು ಜಾಸ್ತಿ ಮಳೆ ಬರಲಿಲ್ಲ. ಇನ್ನು ಎದ್ಬಿಟ್ಟು ಇನ್ನು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಹೋಗೋಣ ಅಂತ ಹೇಳಿ ಇನ್ನು ಬಂದ್ವಿ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇನ್ನು
ಹಸುನ ಹಾಲು ಕುಡಿಯೋದಕ್ಕೆಲ್ಲ ಬಿಟ್ಟು ಇನ್ನು ಕೆಲಸ ಮಾಡ್ತಾಯಿದ್ರು ಅವರು. ಸ್ವಲ್ಪ ಕೆಲಸ ಇತ್ತು. ಇನ್ನು ನಾನು ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ಇನ್ನು ಬೆಡ್ಶೀಟ್ ಅವೆಲ್ಲ ಮಡಿಚಿಟ್ಟು ಕಸ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಬಂದೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನು ಬಂದೆ. ನಮ್ಮ ಮನೆಯವರು ಬೇಗನೆ ಬಂದಿದ್ದರು. ಇನ್ನು ಗಾಡಿನ ಇಲ್ಲೇ ನಿಲ್ಲಿಸಿದ್ವಿ. ಇನ್ನು ಮಳೆ ಅಂತ ಗೊತ್ತಲ್ವ, ಸ್ವಲ್ಪ ಜಾಸ್ತಿ ಮಳೆ ಬಂತು. ಮೊನ್ನೆ ಸ್ಟಾರ್ಟೇ ಆಗಲಿಲ್ಲ, ಎಷ್ಟೊತ್ತು ಸ್ಟಾರ್ಟ್ ಮಾಡಿದ್ರು ಕೂಡ ಗಾಡಿ. ಅದಕ್ಕೋಸ್ಕರ ಇನ್ನು ಶೀಟ್ ಕೆಳಗೆ ನಿಲ್ಲಿಸಿದ್ರು. ಇನ್ನು ಬಂದಿದ್ದು ನೋಡ್ತಾ ಇರ್ಬೋದು. ಮಳೆ ಬಿದ್ದಿರೋದಿರಲಿ, ಈ ಮುಟ್ಟಿದರ ಮುನಿ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಫ್ರೆಂಡ್ಸ್. ಯಪ್ಪ, ನೋಡ್ತಾ ಇರ್ಬೋದು, ಪಿಂಕ್ ಕಲರ್ ಹೂವು ಬಿಡುತ್ತೆ ಇದು. ತುಂಬ ಒಂಥರ ನೋಡೋದಕ್ಕೂ ಖುಷಿ ಆಗುತ್ತೆ ನಮಗಂತೂ. ನಮ್ಮ ಮನೆಯವರಂತೂ ಗೋಳಾಡ್ತಾರೆ ಇದನ್ನು ನೋಡಿಬಿಟ್ರಂತೂ. ಅಯ್ಯೋ ಎಷ್ಟು ಬೆಳೀತು ಹೋಗಮ್ಮ, ಇದನ್ನು ಚಳಕೆಯಲ್ಲಿ ಕೆತ್ತಿ ಸಾಕಾಗುತ್ತೆ ನನಗಂತೂ. ಎಷ್ಟು ಸತಿ ಎಲ್ಲಾದರೂ ಬಿಸಾಡಲಿ ಅಲ್ಲೇ ಉಟ್ಕೊಳ್ಳುತ್ತೆ ಇದು ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ಎಷ್ಟು ಮೆಡಿಷನ್ ನೋಡಿದ್ರು ಕೂಡ, ಯಾವುದೇ ಹೊಡೆದ್ರೂ ಕೂಡ ಇದಕ್ಕೆ ಬೇಗ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನು ಬೇಸಿಗೆ ಕಾಲದಲ್ಲಿ ಅಷ್ಟು ಚೆನ್ನಾಗಿ ಬಿಸಿಲು ಬಂದರೂ ಕೂಡ ಎಷ್ಟು ಮೆಡಿಷನ್ ಹಾಕಿದ್ರೂ ಕೂಡ ಹೋಗೋದೇ ಇಲ್ಲ ಅಂತಾರೆ. ಸುಮಾರು ಹತ್ರ ಇದೆ ಇದು, ಎಲ್ಲಿ ನೋಡಿದ್ರೂ ಕೂಡ ಜಾಸ್ತಿ ಇದೆ. ಇಲ್ಲಂತೂ ಶೆಡ್ ಹತ್ರ ಸಖತ್ತು ಬೆಳೆದಿದೆ. ತೆಂಗಿನ ಗಿಡ ಬುಡಕ್ಕೆಲ್ಲ ಫುಲ್ ಇದೆ, ಅಳ್ಕೊಬಿಟ್ಟಿದೆ. ಈ ಕಡೆ ನೋಡ್ಬೋದು, ಇಲ್ಲಿ ಪಿಂಕ್ ಕಲರ್ ಹೂವು ಎಲ್ಲ ಎಲ್ಲೆಲ್ಲಿ ಕಾಣಿಸ್ತಿದೆಯೋ ಅದೆಲ್ಲ ಕೂಡ ಮುಟ್ಟಿದ್ದಾರೆ ಮುನಿನೇ. ಇನ್ನು ಹೋಗ್ತಾಯಿದ್ದೀನಿ. ಇನ್ನು ವಾಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನ ಮುಂಚೆ ಕಳಿಸ್ಬಿಡ್ತೀನಿ ನನ್ನ ಗೇಟ್ ಹತ್ರ. ಇನ್ನು ನಾನು ನಿಧಾನಕ್ಕೆ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇರ್ತೀನಿ. ಶೆಡ್ ಹತ್ರ ಅಷ್ಟೇ ಅವ್ರು ಹೋದ್ಮೇಲೆ ನಾನು ನಿಧಾನಕ್ಕೆ ನಡ್ಕೊಂಡು ಹೋಗ್ತೀನಿ. ಮತ್ತು ಗೇಟ್ ಹತ್ರ ಕೂಡ ಅಷ್ಟೇ, ಊರೊಳಗೆ ಹೋಗ್ಬೇಕಂದ್ರೆ ಅವ್ರನ್ನ ಕಳಿಸ್ಬಿಡ್ತೀನಿ. ಅವ್ರನ್ನ ಕಳಿಸ್ಬಿಟ್ಟು ನಾನು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರ್ತೀನಿ. ಸ್ವಲ್ಪ ವಾಕಿಂಗ್ ಥರನೂ ಆಗುತ್ತೆ ಅಂತ ಹೇಳಿ. ಇನ್ನು ಹೋಗ್ತಾಯಿದ್ರೆ ಇಲ್ಲಿ ತೆಂಗಿನ ಮರ ಕೂಡ ಎಲ್ಲ ಹಾಕಿದ್ದಾರೆ, ಎಲ್ಲ ಕಾಣಿಸ್ತಾ ಇದೆ. ಗಿಡ ಅಂತೂ ಸಿಕ್ಕಾಪಟ್ಟೆ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ ಪಾಪ. ಸರಿಯಾಗಿ ಮಳೆ ಇಲ್ಲ, ನೀರಿಲ್ಲ. ಇಷ್ಟೊಂದು ದೊಡ್ಡ ಇದಕ್ಕೆ ಬರೀ ಮೋಟ್ರ್ ನೀರಂದರೆ ಎಷ್ಟಾಗುತ್ತೆ ಹೇಳಿ. ಅಟ್ಲೀಸ್ಟ್ ಮಳೆ ಬಂದ್ರೇ ಚೆನ್ನಾಗಿ ಇದಾಗೋದು ಗಿಡಗಳೆಲ್ಲನೂ. ಇನ್ನು ಏನು ಮಾಡೋಕ್ಕಾಗುತ್ತೆ, ಮಳೆ ಬರ್ತಾ ಇಲ್ಲ ಸದ್ಯಕ್ಕೆ. ಇವಾಗ ಸ್ವಲ್ಪ ನೆನ್ನೆಯಿಂದ ಪರವಾಗಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಬರ್ತಾಯಿದೆ. ಅದು ಜೋರಾಗಿ ಮಳೆ ಏನಲ್ಲ, ಒಂದು ಸ್ವಲ್ಪ ಏನೋ ತುಂತುರು ಹನಿ ಥರನೂ ಬರ್ತಾಯಿದೆ, ಹೋಗ್ತಾಯಿದೆ ಅಷ್ಟೇ. ಈ ಕಡೆ ಇನ್ನು ಗೇಟ್ ಹತ್ರ ಬಂದ್ವಿ. ಗೇಟ್ ಹತ್ರ ಬಂದಮೇಲೆ ಆ ಕಡೆ ರಾಗಿ ಇದು ಸಪ್ಪೆ ಸಜ್ಜೆ ಎಲ್ಲನೂ ಹಾಕಿದ್ದಾರೆ. ಪ್ರತಿಯೊಂದು ಇದನ್ನು ಹಾಕಿದ್ದಾರೆ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಹಸಿರಾಗಿ. ಇದು ಮಳೆಗಾಲದಲ್ಲಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬೇಸಿಗೆ ಕಾಲ ಬಂದ್ರಂತೂ ಇಷ್ಟು ಗಿಡ ನೀಟಾಗಿ ಕಾಣಿಸೋದಿಲ್ಲ, ಎಲ್ಲ ಕೂಡ ಬಾಡೋಗಿರುತ್ತೆ. ಮತ್ತು ಎಲ್ಲ ನೀರಿಲ್ಲದೆ ಎಲ್ಲ ಇದಾಗೋಗಿರುತ್ತೆ. ಇನ್ನು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದ ತಕ್ಷಣವೇ ಮನೆ ಕೆಲಸ ಸ್ಟಾರ್ಟು. ಇನ್ನು ಗುಂಡನಿಗೆ ಸ್ನಾನ ಮಾಡಿಸ್ಲಿಲ್ಲ. ಮನೆ ಹತ್ರ ಬಂದು ತೋಟದಲ್ಲಿ ಮಾಡಿಸೋಣ ಅಂದರೆ ಕರೆಂಟ್ ಬೇರೆ ಇರಲಿಲ್ಲ. ಇನ್ನು ಮನೆ ಹತ್ರ ಬಂದುಬಿಟ್ಟು ಮನೆಯಲ್ಲಿ ಕೂಡ ಒಲೆಯಲ್ಲಿ ನೀರು ಕಾಯಿಸೋಣ ಅಂತಂದರೆ ಅಸಲು ಫುಲ್ಲು ನೆಂದೋಗ್ಬಿಟ್ಟಿತ್ತು ಒಲೆಯೆಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗ್ಯಾಸಲ್ಲಿ ಕಾಯಿಸ್ಬಿಟ್ಟು ಇನ್ನು ಗುಂಡನಿಗೆ ಸ್ನಾನ ಮಾಡಿಸ್ದೆ. ಇನ್ನು ಶುಕ್ರವಾರ ಸ್ವಲ್ಪ ವಾರ ಮಾಡೋದಕ್ಕೆ ಹೆಲ್ಪ್ ಆಯಿತು ನಮಗೆ. ಇಲ್ಲಾಂದರೆ ಎಲ್ಲ ಕೂಡ ಬೆಳಗ್ಗೆ ಒಂಥರ ಅನ್ನಿಸ್ತಾ ಇತ್ತು. ಇನ್ನು ಈ ಕಡೆ ಅಡುಗೆನೂ ಮಾಡಬೇಕು, ಈ ಕಡೆ ವಾರನೂ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಇನ್ನು ಅದಕ್ಕೋಸ್ಕರ ಇನ್ನು ಸಗಣಿನೆಲ್ಲ ಬೇರೆ ಅಲ್ವಾ, ಬೇಗ ಆರೋದಿಲ್ಲ. ಇನ್ನು ಹೆಜ್ಜೆ ಅಂತೂ ಸಿಕ್ಕಾಪಟ್ಟೆ ಹೊರಗಡೆ ಹೋಗೋದು ಒಳಗಡೆ ಬರೋದು ಅದೆಲ್ಲ ಮಾಡಿದ್ರೆ ಅಂತೂ ಸಖತ್ತು ಸಗಣಿ ಹೆಜ್ಜೆಲ್ಲ ಬೀಳ್ತಾ ಇರುತ್ತೆ, ಮಣ್ಣೆಲ್ಲ ಆಗ್ತಾಯಿರುತ್ತೆ. ಅದಕ್ಕೆ ಎಲ್ಲ ಒಂದಿನ ಮುಂಚೆನೇ ಮಾಡಿದ್ದಿದೆ ಆಯಿತು. ಇನ್ನು ಬೆಳಗ್ಗಿನ ಮತ್ತೆ ಎದ್ಬಿಟ್ಟು ಇನ್ನು ಗ್ಯಾಸ್ ಎಲ್ಲ ತೊಳೆದ್ಬಿಟ್ಟು ಇನ್ನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಸ್ವಲ್ಪ ಲೈಟಾಗಿ ಸಗಣಿರೆಲ್ಲ ಹಾಕ್ಬಿಟ್ಟು ಈ ಕಡೆ ಹಂಗೆ ಬಿಟ್ಟೋಗಿದ್ದೆ. ಅದನ್ನು ಮಾತ್ರ ಎಲ್ಲ ಬಳ್ಕೊಂಡು ಅವರು ರೆಡಿ ಮಾಡ್ಕೊಂಡಿದ್ರು. ಇನ್ನು ನಾನು ಬಂದುಬಿಟ್ಟು ಗುಡಿಗೆ ಸ್ನಾನ ಮಾಡಿಸಿ ಅಲ್ಲೊಂದು ಸ್ವಲ್ಪ ಬಾಗಿಲು ಮುಂದೆ ನೀರು ಹಾಕಿ ತೊಳೆಯೋದಿದೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಇನ್ನೊಂದು ಸತಿ ಎಲ್ಲ ಬಾಗಿಲೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇನ್ನು ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿದ್ವಿ. ಇನ್ನು ನಮ್ಮ ಮಾವ ನಮ್ಮ ಕಲ್ಯಾಣನ ಹತ್ರನೇ ಪೂಜೆ ಮಾಡಿಸ್ತಾಯಿದ್ರು. ಮಾಡಿಸ್ಲಿ ಅಂತ ಹೇಳಿಬಿಟ್ಟು ಅವರಿಗೆಲ್ಲ ರೆಡಿ ಮಾಡಿಕೊಟ್ಟು ಒಂದು ಸ್ವಲ್ಪ ಟೀ ಮಾಡೋಣ ಅಂತ ಹೇಳಿ ಟೀಗೆ ಇಟ್ಟಿದ್ದೀನಿ. ನನಗಷ್ಟೇ ಹೋದ ತಕ್ಷಣ ನನಗೆ ಟೀ ಬೇಕು. ಟೈಮ್ ಎಷ್ಟೊತ್ತಾದರೂ ಆಗಿರಲಿ, 9 ಗಂಟೆ 9:30 ಆಗಿರಲಿ, ಫಸ್ಟ್ ಟೀ ಕುಡಿಬೇಕು. ಇಲ್ಲಾಂದರೆ ನನಗೆ ಸಮಾಧಾನನೇ ಅನಿಸೋದಿಲ್ಲ. ಅದಕ್ಕೋಸ್ಕರ ಇನ್ನು ಮೂವರಿಗೂ, ನನಗೂ ಮಾವನಿಗೂ ನಮ್ಮ ಅತ್ತೆಗೂ ಸ್ವಲ್ಪ ಟೀ ಮಾಡೋಕೆ ಇಟ್ಟಿದ್ದೆ. ಇಲ್ಲಿ ಸಿಕ್ಕಾಪಟ್ಟೆ ಕೇಸರು ಫ್ರೆಂಡ್ಸ್. ಇಲ್ಲಿ ನಮ್ಮ ಮನೆ ಹತ್ರ ಮಳೆ ಬಂದ್ರಂತೂ ನಿಜವಾಗ್ಲೂ ಓಡಾಡೋದಕ್ಕೆ ಆಗೋದಿಲ್ಲ. ಇನ್ನು ನಮ್ಮ ಗುಂಡನಂತೂ ಎತ್ಕೊಂಡು ಹೋಗ್ಬೇಕು, ಎತ್ಕೊಂಬರ್ಬೇಕು. ಒಂದು ಸ್ವಲ್ಪ ಏನಾದರೂ ಯಾಮಾದ್ರೂ ಕೂಡ ಜಾರು ಬಿಟ್ರಂತೂ ಇನ್ನು ಬೀಳೋದೇ ಗ್ಯಾರಂಟಿ. ಆ ಥರ ಸೋರ್ತಾ ಇದೆ ಇದು. ಯಾಕೆಂದರೆ ಸುಮ್ಮನೆ ಹಾಕಿರೋದು ಅಷ್ಟೇ ಚಪ್ಪರ, ಮಕ್ಳಿಗೋಸ್ಕರ ಅಷ್ಟೇ. ಸ್ವಲ್ಪ ಜೋಲಿ ಕಟ್ಟಿದ್ರೆ ಮಲ್ಕೊತಾರೆ ಅಂತೇಳ್ಬಿಟ್ಟು ಇನ್ನು ನಮ್ಮ ಯೋಷಿತೆಗೂ ನಮ್ಮ ಧನುನ್ಗೆ 2 ಜೋಲಿನೇ ಕಟ್ಟಿದ್ದಾರೆ. ಅದಕ್ಕೆ ಅವ್ರಿಗೋಸ್ಕರ ಇಲ್ಲಿ ಅಂತ ಹೇಳಿ ಇನ್ನು ಇವ್ನಿಗೆ ಅಷ್ಟೊಂದು ಇನ್ನು ಫಸ್ಟ್ ಟೈಮೆಲ್ಲ ಪೂಜೆ ಮಾಡ್ತಾ ಇರೋದು. ಇದು 2ನೇ ವಾರ. ಹೋದ ವಾರ ಬಂದಿದ್ದು ನಾವು ಊರಿಂದಲ್ವ, ಹೋದ ವಾರ ಒಂದು ಸತಿ, ಈ ವಾರ ಒಂದು ಸತಿ ಮನೆ ಮಗ ಪೂಜೆ ಮಾಡ್ತಾಯಿದ್ದಾನೆ.
ನಮ್ಮ ಧನು ಇದ್ರಂದ್ರೆ ನಮ್ಮ ಧನುನ ಹತ್ರ ಚೆನ್ನಾಗಿ ಮಾಡಿಸ್ತಾರೆ. ನಮ್ಮ ಧನು ಅಷ್ಟೇ, ಅವ್ನಿಗೆ ಇಂಟ್ರೆಸ್ಟ್ ಪೂಜೆ ಮಾಡಲಿ ಏನಾದರೂ ಇದು ಮಾಡಲಿ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಇವನಿಗಿನ್ನ ಅಷ್ಟೊಂದು ಗೊತ್ತಿಲ್ಲಲ್ವ, ಇನ್ನು ನಮ್ಮ ಅವ್ವ ಹೇಳ್ಕೊಟ್ಟಂಗೆ ಅವನೇ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನು ಇಲ್ಲಿ ಅಷ್ಟೇ, ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಪೂಜೆ ಮಾಡಿಸ್ತಿದ್ದಾರೆ ಅಂತೇಳ್ಬಿಟ್ಟು. ಅವ್ನಿಗೆ ಒಂದು ಕಡೆ ಗಂಟೆ ಇಟ್ಟು ಕೊಟ್ಟಿದ್ದಾರೆ, ಒಂದು ಕಡೆ ಊದಿನ ಕಡ್ಡಿ ಕೊಟ್ಟಿದ್ದಾರೆ. ಅವನಿಗೆ ಗಂಟೆನೂ ಅಲ್ಲಾಡ್ಸೋಕ್ಕಾಗ್ತಿಲ್ಲ, ಊದಿನ ಕಡ್ಡಿನೂ ಬೆಳಗೋಕ್ಕಾಗ್ತಾಯಿಲ್ಲ, ಆ ಥರ ಕನ್ಫ್ಯೂಸ್ ಆಗಿದೆ. ಇನ್ನು ಮುಗೀತು ಶನಿವಾರ ಬೆಳಗ್ಗೆ. ಏನೇ ಹೇಳಿ ಎಷ್ಟೊತ್ತಾದರೂ ಆಗಲಿ ಫ್ರೆಂಡ್ಸ್, ನಮ್ಮ ಅತ್ತೆಯವ್ರ ಮನೆ ಕಡೆ ಅಂತೂ ಬೆಳಗ್ಗೆನೇ ಪೂಜೆ ಆಗಬೇಕು. ಮಧ್ಯಾಹ್ನ ಮಾಡ್ತೀವಿ, ಸಾಯಂಕಾಲ ಮಾಡ್ತೀವಿ ಅಂದರೆ ಕೇಳೋದೇ ಇಲ್ಲ. ಎಲ್ಲಾದರೂ ಇರಲಿ, ಊಟ ಪಕ್ಕಕ್ಕಿಟ್ಟರು ಕೂಡ ಫಸ್ಟು ಮೇಯ್ನಾಗಿ ವಾರ ಮಾಡಬೇಕು. ಅಷ್ಟು ಇದರಿಂದ ನಡ್ಸ್ಕೊ ಬರ್ತಾ ಇದ್ದಾರೆ. ಅದನ್ನು ನಾವು ಹಂಗೆ ಫಾಲೋ ಮಾಡಬೇಕಲ್ಲ, ಅದಕ್ಕೋಸ್ಕರ. ಇನ್ನು ನಾನು ಅಲ್ಲಿದ್ರಂತೂ ಗೊತ್ತೇ ಇಲ್ಲ, ನಾನು ಸಾಯಂಕಾಲನೇ ಯಾವಾಗಲೂ ಪೂಜೆ ಮಾಡೋದು, ಬೆಳಗ್ಗೆ ಟೈಮಂತೂ ಆಗೋದಿಲ್ಲ. ಇತ್ತೀಚೆಗಂತೂ ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೆಕ್ಸ್ಟ್ ನಾನು ಹಿಂಗೆ ಪಾಲಿಸ್ಬೇಕಂತ. ಬೆಳಗ್ಗೆನೇ ಎದ್ಬಿಟ್ಟು ಕೆಲಸ ಎಲ್ಲನೇ ಇಲ್ಲಿ ಫಸ್ಟು ಎಲ್ಲ ವಾರ ಎಲ್ಲ ಮಾಡಿಬಿಟ್ಟು ದೇವ್ರ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳೋಣ ಅಂತ. ಏನಕ್ಕೆ ನಾವು ಇವಾಗಿಂದ ಅಭ್ಯಾಸ ಮಾಡಿಕೊಂಡ್ರೆ ಮಾತ್ರ ಮುಂದೆ ನಮಗೂ ಇದನ್ನು ಹಂಗೆ ಕಂಟಿನ್ಯೂ ಆಗಿ ನಡ್ಸ್ಕೊಂಡು ಹೋಗೋಕ್ಕಾಗೋದು. ಇನ್ನು ಮಧ್ಯದಲ್ಲಿ ಸೆಂಟ್ರಲ್ಲಿ ನಾವು ಕಲ್ತ್ಕೊತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಇವಾಗಿನಿಂದ ನಾವು ಏನೋ ಅದನ್ನು ನಡ್ಸ್ಕೊಂಡು ಹೋಗ್ತೀವೋ ಆ ಪದ್ಧತಿ ನಡ್ಸ್ಕೊಂಡು ಹೋದರೆ ಮಾತ್ರ ಪದ್ಧತಿ ಪ್ರಕಾರ ಪ್ರತಿಯೊಂದು ನಡ್ಸ್ಕೊಂಡು ಹೋಗೋಕ್ಕೆ ಸಾಧ್ಯ. ನಾವು ಸೆಂಟ್ರಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಅಂದರೆ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಇಲ್ಲಿ ನಾವು ಏನೇನು ಆಚಾರ ವಿಚಾರ ಇರ್ತವೋ ಅತ್ತೆ ಮನೆಯಲ್ಲಿ ಅದನ್ನು ಪಾಲಿಸಲೇಬೇಕು ಕಂಪಲ್ಸರಿ. ನಮಗಾಗಲಿ, ನಮ್ಮ ಮಕ್ಕಳಿಗಾಗಲಿ, ನಮ್ಮ ಸೊಸೆಯಂದ್ರಿಗಾಗಲಿ ಅದು ನಾವು ಕಲಿಸ್ಬೇಕಲ್ವ. ಅದಕ್ಕೋಸ್ಕರ ಅವರು ಏನೇನು ಇದು ಮಾಡಿಸ್ಕೊಬರ್ತಾ ಇದ್ದಾರೆ ಅದನ್ನು ನಾವು ನಡ್ಸ್ಕೊಂಡು ಹೋಗ್ಬೇಕಂತ ನನ್ನ ಇದು. ಇನ್ನು ಅದಕ್ಕೆ ಇನ್ನು ಫೈನಲಿ ಕೆಲಸ ಎಲ್ಲ ಮುಗೀತು. ಇನ್ನು ಬಟ್ಟೆ ಕೂಡ ಇದ್ದು ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಎಲ್ಲ ಕೆಲಸ ಮುಗೀತು.